ಎಲ್ಲರ ಒತ್ತಾಯ ಇಷ್ಟೇ, ತನಿಖೆ ಹೆಸರಿನಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂಥ ವ್ಯವಸ್ಥಿತ ಪಿತೂರಿ ನಡೆದಿದೆ. ಅದನ್ನು ತಡೆಗಟ್ಟುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ ಆಗ್ಯದ. ಇದರಲ್ಲಿ ವೀರೇಂದ್ರ ಹೆಗಡೆಯವರಾಗಲಿ ಹಾಗೂ ಕ್ಷೇತ್ರ ಆಗಲಿ ಯಾವುದೇ ಫಾಲ್ಟಿಂದ ನೋಡಿದರೂ ಕೂಡ ಅಲ್ಲಿ ಅದು ಸಂಬಂಧಪಟ್ಟಿಲ್ಲ. ಆದರೂ ಕೂಡ ಅವರನ್ನೇ ಹೊಣೆ ಅನ್ನುವಂಗ ಸಮಾಜದಲ್ಲಿ ಬಿಂಬಿಸಿ ಒಂದು ಕ್ಷೇತ್ರವನ್ನೇ ತುಳಿಯುವಂಥ ಕೆಲಸ ಮಾಡ್ತಾ ಇರೋದು ನಿಜವಾಗಲೂ ಕೂಡ ಈ ಒಂದು ನಾಡಿನ ದುರ್ದೈವ ಅಂತಲೇ ನಾವು ಪರಿಗಣಿಸ್ತೇವೆ. ಅದಕ್ಕೆ ಅಂಥ ವ್ಯವಸ್ಥಿತ ಪಿತೂರಿಕಾರರನ್ನು ತಡೆಗಟ್ಟಿ ಅವರನ್ನು ಮೊದಲು ಬಂಧಿಸಿ ನೀವು ಸರಿಯಾದ ನ್ಯಾಯಯುತ ತನಿಖೆಯನ್ನು ಮಾಡಿರಿ. ಯಾರೇ ಅಪರಾಧಿಗಳಾಗಿದ್ದರೂ ಶಿಕ್ಷೆ ಕೊಡ್ರಿ. ಆದರೆ ತನಿಖೆಯ ಹೆಸರಿನಲ್ಲಿ ಒಂದು ಕ್ಷೇತ್ರದ ಅಪಮಾನ ಮಾಡುವಂಥ, ಕ್ಷೇತ್ರಕ್ಕೆ ಅನ್ಯಾಯವಾಗುವಂಥ, ಬರುವಂಥ ಭಕ್ತರ ಮನಸ್ಸನ್ನು ಘಾಸಿಗೊಳಿಸುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಈ ಉದ್ದೇಶ, ಈ ಹೋರಾಟದ ಉದ್ದೇಶ ಆಗಿದೆ. ಸ್ವಾಮಿಯ ಭಕ್ತರು ಸರ ಮತ್ತು ಅಭಿಮಾನಿಗಳು ಸರ. ನಾವು 9-10 ವರ್ಷದಿಂದ ಅಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ ಸರ. ನಾವು ಅಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ಏನೇ ಬೇಡ್ಕೊಂಡ್ರು ಸರ ನಮ್ಮದೆಲ್ಲ ನೆರವೇರ್ತಾ ಇದೆ ಸರ್. ಇವೆಲ್ಲ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಪೂಜ್ಯತೆ ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಸರ್.